Hello everyone. In previous class we started discussing on C++ tokens, in which we discussed two different types of C++ tokens. Those are identifier, reserved word or a keyword. These are the things we discussed in last class. In today's class we are going to be discussing one more C++ tokens, that is constants or literals. Dear students, ನಾವು ಹಿಂದಿನ ಕ್ಲಾಸ್ ಒಳಗೆ ಎರಡು ಟೈಪ್ ಆಫ್ C++ ಟೋಕನ್ಸ್ ಡಿಸ್ಕಸ್ ಮಾಡಿದ್ವಿ. ಅವು ಐಡೆಂಟಿಫೈಯರ್, ರೂಲ್ಸ್ ಫಾರ್ ಡಿಕ್ಲೇರಿಂಗ್ ಐಡೆಂಟಿಫೈಯರ್, ನೆಕ್ಸ್ಟ್ ಒನ್ ಈಸ್ ಕೀವರ್ಡ್, ರಿಸರ್ವ್ಡ್. ನಾವು ಇವತ್ತಿನ ಕ್ಲಾಸ್ ಒಳಗೆ ಇನ್ನೊಂದು C++ ಟೋಕನ್ಸನ್ನು ಡಿಸ್ಕಸ್ ಮಾಡಾಕತ್ತೀವಿ, ಅದು ಕಾನ್ಸ್ಟಂಟ್ಸ್ ಆರ್ ಲಿಟ್ರಲ್ಸ್. Then what do you mean by constant? Constants or literals are identifier whose value does not going to change during execution of the program is called constants. Means constants are the things which does not going to be change their values during execution of the program. Whatever the value which we are assigned for these value are going to be remain same or fixed throughout the execution of the program. Those are called constants or literals. These constants or literals are classified into four different types. Those are integer constant, floating constant, character constant and string constants. Now we're going to discuss each about these things in detail. ನಾವು ಈಗ ಡಿಸ್ಕಸ್ ಮಾಡಾಕತ್ತಿದ್ದು ಕಾನ್ಸ್ಟಂಟ್ಸ್ ಆರ್ ಲಿಟ್ರಲ್ಸ್ ಡಿಸ್ಕಸ್ ಮಾಡಾಕತ್ತೀವಿ. ಕಾನ್ಸ್ಟಂಟ್ಸ್ ಆರ್ ಲಿಟ್ರಲ್ಸ್ ಅಪ್ಪ ಅಂತಂದ್ರೆ ಅವು ಕೂಡ ಒಂದು ಐಡೆಂಟಿಫೈಯರ್. ಈ ಐಡೆಂಟಿಫೈಯರ್ದ ವ್ಯಾಲ್ಯೂ ನಾವು ಥ್ರೂಔಟ್ ದ ಪ್ರೋಗ್ರಾಮ್ ಸೇಮ್ ಇರುತ್ತೆ. ನಾವು ಎಷ್ಟೇ ಟೈಮ್ ಎಕ್ಸಿಕ್ಯೂಷನ್ ಮಾಡಿದ್ರು ಆ ಪ್ರೋಗ್ರಾಮದ ಎಲಿಮೆಂಟ್ದ ವ್ಯಾಲ್ಯೂ ನಮ್ಮ ಥ್ರೂಔಟ್ ದ ಪ್ರೋಗ್ರಾಮ್ ಸೇಮ್ ಇರುತ್ತೆ. ಅಂಥವನ್ನ ನಾವು ಕಾನ್ಸ್ಟಂಟ್ಸ್ ಆರ್ ಲಿಟ್ರಲ್ಸ್ ಅಂತ ಕರಿತೀವಿ. ಕಾನ್ಸ್ಟಂಟ್ಸ್ ಆರ್ ಲಿಟ್ರಲ್ಸ್ ಆರ್ ಐಡೆಂಟಿಫೈಯರ್ ಹೂಸ್ ವ್ಯಾಲ್ಯೂ ಡಸ್ ನಾಟ್ ಚೇಂಜ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಮೀನ್ಸ್ ನಾವು ಯಾವುದೋ ಒಂದು ಐಡೆಂಟಿಫೈಯರಿಗೆ ಯಾವುದೋ ಒಂದು ವ್ಯಾಲ್ಯೂನ ಅಸೈನ್ ಮಾಡಿದ್ವಿ, ನೀವು ಎಷ್ಟೇ ಟೈಮ್ ಆ ವ್ಯಾಲ್ಯೂನ ಎಕ್ಸೆಸ್ ಮಾಡಿ ಮ್ಯಾನಿಪುಲೇಷನ್ ಮಾಡಿದ್ರು ಆ ವೇರಿಯೇಬಲ್ ವ್ಯಾಲ್ಯೂ ಮಾತ್ರ ಫಿಕ್ಸ್ ಉಳ್ತೈತಿ. ಅಂಥವನ್ನ ನಾವು ಕಾನ್ಸ್ಟಂಟ್ಸ್ ಆರ್ ಲಿಟ್ರಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಪೈ ಈಕ್ವಲ್ ಟು 3.142 ಅಂತ ಡಿಕ್ಲೇರ್ ಮಾಡಿದರೆ ನಮಗೆ ಪೈ ಅನ್ನೋದು ಈಗ ಕಾನ್ಸ್ಟಂಟ್ ಆಗುತ್ತೆ. ನಾವು ಯಾವಾಗ ಪೈ ವ್ಯಾಲ್ಯೂ ಎಷ್ಟು ಬೇಕಾದಷ್ಟು ಟೈಮ್ ಎಕ್ಸೆಸ್ ಮಾಡಿದ್ರು ನಮಗೆ ಪೈ ವ್ಯಾಲ್ಯೂ 3.142ನ ಎಕ್ಸೆಸ್ ಆಗುತ್ತೆ. ಇಂಥವನ್ನ ನಾವು ಕಾನ್ಸ್ಟಂಟ್ಸ್ ಆರ್ ಲಿಟ್ರಲ್ಸ್ ಅಂತ ಕರಿತೀವಿ. ಈ ಕಾನ್ಸ್ಟಂಟ್ಸ್ ಆರ್ ಲಿಟ್ರಲ್ಸ್ ಒಳಗೆ ನಮಗೆ 4 ಟೈಪ್ಸ್ ಅವು ಇಂಟಿಜರ್ ಕಾನ್ಸ್ಟಂಟ್, ಫ್ಲೋಟಿಂಗ್ ಕಾನ್ಸ್ಟಂಟ್, ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಆ್ಯಂಡ್ ಸ್ಟ್ರಿಂಗ್ ಕಾನ್ಸ್ಟಂಟ್ ಆರ್ ಲಿಟ್ರಲ್ಸ್. ಬೋತ್ ಆರ್ ಸೇಮ್. ನಾವು ಈಗ ಒಂದೊಂದನ್ನು ಡಿಟೇಲ್ ಆಗಿ ಡಿಸ್ಕಸ್ ಮಾಡೋದು. ದ ಫಸ್ಟ್ ಒನ್ ಈಸ್ ಇಂಟಿಜರ್ ಕಾನ್ಸ್ಟಂಟ್. ಇಂಟಿಜರ್ ಕಾನ್ಸ್ಟಂಟ್ಸ್ ಈಸ್ ಅ ಹೋಲ್ ನಂಬರ್ ವಿಚ್ ಕ್ಯಾನ್ ಬಿ ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ದೇ ಡಸ್ ನಾಟ್ accept any fractional values. Such constants are called integer constant. ನಾವು ಈಗ ಡಿಸ್ಕಸ್ ಮಾಡಾಕತ್ತಿದ್ದು ಇಂಟಿಜರ್ ಕಾನ್ಸ್ಟಂಟ್. ಇಂಟಿಜರ್ ಕಾನ್ಸ್ಟಂಟ್ಸ್ ಅಂದರೆ ಹೋಲ್ ನಂಬರ್ ಇವು ಪಾಸಿಟಿವ್ ಅಥವಾ ನೆಗೆಟಿವ್ ನಂಬರ್ನ ರಿಪ್ರೆಸೆಂಟ್ ಮಾಡ್ಬೋದು. ಬಟ್ ಯಾವ ನಂಬರ್ ಫ್ರ್ಯಾಕ್ಷನಲ್ ಪಾರ್ಟನ್ನು ಎಕ್ಸೆಪ್ಟ್ ಮಾಡೋದಿಲ್ಲ ಅಥವಾ ಎಕ್ಸ್ಪೋನೆಂಟ್ ಪಾರ್ಟನ್ನು ಎಕ್ಸೆಪ್ಟ್ ಮಾಡೋದಿಲ್ಲ ಅಥವಾ ಹೊಂದಿರೋದಿಲ್ಲ, ಅಂಥ ನಂಬರನ್ನು ನಾವು ಇಂಟಿಜರ್ ಕಾನ್ಸ್ಟಂಟ್ ಅಂತ ಕರಿತೀವಿ. ಈ ಇಂಟಿಜರ್ ಕಾನ್ಸ್ಟಂಟ್ ಒಳಗೆ ಮತ್ತು ಕೆಲವೊಂದಿಷ್ಟು ವಿಧ ಬರ್ತಾವು. ಈಗ ನಾವು ಡಿಸ್ಕಸ್ ಮಾಡಾಕತ್ತಿದ್ದು ಡೆಸಿಮಲ್ ಇಂಟಿಜರ್ ಕಾನ್ಸ್ಟಂಟ್. ಡೆಸಿಮಲ್ ಇಂಟಿಜರ್ ಕಾನ್ಸ್ಟಂಟ್ಸ್ ಆರ್ ದೋಸ್ ವಿಚ್ ಮೇಕ್ ಯೂಸ್ ಆಫ್ ಡಿಜಿಟ್ಸ್ 0 to 9, which make use of digits 0 to 9 and must begin from non-zero value. Such numbers or such constants are called decimal integer constant. Decimal integer constant means these constant are the combination of digits 0 to 9, but these digits always begin with a non-zero value. Decimal integer constant ಅಂದ್ರೆ ಡೆಸಿಮಲ್ ಇಂಟಿಜರ್ ಕಾನ್ಸ್ಟಂಟು ನಮಗೆ 0 to 9 ಡಿಜಿಟ್ಸನ್ನು ಯೂಸ್ ಮಾಡ್ಕೊತಾವು. ಇವು ಯಾವತ್ತೂ ನಾನ್-ಝೀರೋ ವ್ಯಾಲ್ಯೂಲಿಂದ ಬಿಗಿನ್ ಆಗ್ತಾವೆ. ಯಾವುದೇ ನಂಬರ್ ನಾನ್-ಝೀರೋಲಿಂದ ಬಿಗಿನ್ ಆತಪ್ಪ ಅಂದ್ರೆ ನಾವು ಆ ನಂಬರನ್ನು C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಆ ನಂಬರನ್ನು ನಾವು
ಡೆಸಿಮಲ್ ಇಂಟೀಜರ್ ಕಾನ್ಸ್ಟೆಂಟ್ ಅಂತೇಳಿ ಟ್ರೀಟ್ ಮಾಡ್ತೀವಿ ಅಥವಾ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ವಿ ಆರ್ ಹ್ಯಾವಿಂಗ್ ಎ ಡಿಫರೆಂಟ್ ನಂಬರ್ ಸಿಸ್ಟಮ್ ಆ್ಯಂಡ್ ವಿ ನೀಡ್ ಟು ಐಡೆಂಟಿಫೈ ದ ಪರ್ಟಿಕ್ಯುಲರ್ ನಂಬರ್ ವಿತ್ ಪರ್ಟಿಕ್ಯುಲರ್ number system value. To identify each value of a variable that can be easily done with help of these different integer constant, because we know the decimal constant, octal constant, hexadecimal constant, and we are going to be know or identifying these individual numbers based upon their basis or a subscript. By knowing their basis, we can easily identify which number it is. But for C++ compiler, then how we are going to be identifying each individual numbers? These are going to be done with help of different integer constant. Means decimal, octal and hexadecimal, we are going to be identifying with each specific technique or a method. The first one is decimal integer constant, in which each number must be begin with non-zero value. Such numbers are called decimal integer constant. For example, we took a number integer a equal to 100. It is a decimal constant because it is beginning with non-zero value, means which is not beginning with zero value. If any number which is not beginning with 0, then these are all considered as a decimal integer constant. Next one is octal integer constant. How to identify octal numbers? Octal constants are those which consist or combination of digits from 0 to 7, and these numbers must be begin with 0. The numbers which are beginning with 0 are all treated as a octal integer constant. Octal integer constant ಅಂದ್ರೆ ಯಾವುವು ಅಂತಂದ್ರೆ ಯಾವ ನಂಬರ್ 0 to 7 ಒಳಗೆ ಕಾಂಬಿನೇಷನ್ದ ನಂಬರ್ಸ್ ಹೊಂದಿರ್ತಾವು, ಪ್ಲಸ್ ಆಲ್ವೇಸ್ ಬಿಗಿನ್ ವಿತ್ 0. ಯಾವತ್ತೂ ಕೂಡ ಅವು 0ಲಿಂದ ಬಿಗಿನ್ ಆದವು ಅಂದ್ರೆ ಅಂಥ ನಂಬರ್ನ ನಾವು ಆಕ್ಟಲ್ ಇಂಟೀಜರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ 2 ಎಕ್ಸಾಂಪಲ್ ತಗೊಂಡಿನಿ. ಇಂಟೀಜರ್ a equal to 0374 is an octal constant because which is making combination of digits from 0 to 7. The whatever the digits which are belongs to this octal integer constants are belonging 0 to 7, and it is beginning with 0. That's why it is a valid octal integer constant. We declared one more integer, that is b equal to 097. It is an invalid integer constant because which make use of digits which does not belongs to 0 to 7. That's why it is an invalid integer constant. ನಾನು ಇಲ್ಲಿ 2 ಎಕ್ಸಾಂಪಲ್ ತಗೊಂಡಿನಿ. ಇಂಟೀಜರ್ ಕಾನ್ಸ್ಟೆಂಟನ್ನು ಡಿಕ್ಲೇರ್ ಮಾಡೀನಿ. ಇಂಟೀಜರ್ a equal to 0374, ಇನ್ನೊಂದು ಇಂಟೀಜರ್ b equal to 097. ನಾವು ಆಕ್ಟಲ್ ಇಂಟೀಜರ್ ಕಾನ್ಸ್ಟೆಂಟನ್ನು ಡಿಫೈನ್ ಮಾಡಬೇಕಾದ್ರೆ ಏನು ಡಿಫೈನ್ ಮಾಡಿದೀವಿ ಅಂದ್ರೆ ಯಾವ ನಂಬರ್ 0ಲಿಂದ ಬಿಗಿನ್ ಆಗುತ್ತೆ ಅದು ಆಕ್ಟಲ್ ಇಂಟೀಜರ್ ಕಾನ್ಸ್ಟೆಂಟ್ ಅಂತ ಹೇಳಿ ಡಿಫೈನ್ ಮಾಡ್ಕೊಂಡಿವಿ. ಬಟ್ ಇಲ್ಲಿ ಇವು ಎರಡೂ ಡಿಕ್ಲರೇಷನ್ ಒಳಗೆ ಎ ವ್ಯಾಲಿಡ್ ಆಕ್ಟಲ್ ಇಂಟೀಜರ್ ಕಾನ್ಸ್ಟೆಂಟ್, ಎರಡನೇದ್ದು ಬಿ ಇನ್ವ್ಯಾಲಿಡ್ ಆಕ್ಟಲ್ ಇಂಟೀಜರ್ ಕಾನ್ಸ್ಟೆಂಟ್ಸ್. ಎ ಒಳಗೆ ವ್ಯಾಲಿಡ್ ಎದಕ್ಕಂದ್ರೆ ಇದು 0 to 7 ಒಳಗೆ ಇದ್ದಂಥ ಡಿಜಿಟ್ಸನ್ನು ಯೂಸ್ ಮಾಡಿಕೊಂಡು ಅಥವಾ ಕಾಂಬಿನೇಷನ್ ಮಾಡಿ ನಂಬರನ್ನು ಫ್ರೇಮ್ ಮಾಡಿವಿ. ಎರಡನೇದು ಒಳಗೆ ಬಿ ಈಕ್ವಲ್ ಟು 0 to 097 ಅಂದ್ರೆ ಇದ್ರೊಳಗೆ 9 ಅನ್ನೋ ಡಿಜಿಟ್ ಯೂಸ್ ಮಾಡಾಕತ್ತೀವಿ. ಈ 9 ಅನ್ನೋ ಡಿಜಿಟ್ 0 to 7 ಕಾಂಬಿನೇಷನ್ಸ್ ಒಳಗೆ ಬರುವುದಿಲ್ಲ, ಅದಕ್ಕೆ ಇದು ಇನ್ವ್ಯಾಲಿಡ್ ಆಕ್ಟಲ್ ಇಂಟೀಜರ್ ಕಾನ್ಸ್ಟೆಂಟ್. ಇವೊಂದು ಇಟ್ ಈಸ್ ಬಿಗಿನಿಂಗ್ ವಿತ್ 0 ಬಟ್ ಇಟ್ ಈಸ್ ಅ ಇನ್ವ್ಯಾಲಿಡ್ ಇಂಟೀಜರ್ ಕಾನ್ಸ್ಟೆಂಟ್. Octal integer constant. Next one is hexadecimal integer constant. Hexadecimal integer constants is a sequence of digits which is begin with 0x or 0x in a small letter. The numbers which are always begin with 0x
capital letter or a 0 small letter x. Any digits which are beginning with these 0x, which are all treated as a hexadecimal integer constant, and which make use of digits 0 to 9 and A to F, either in uppercase or lowercase. The combination of digits which are always begin with an 0x, which make use of digits 0 to 9 and A to F, such constants are treated as a hexadecimal integer constant. hexadecimal integer constant. ಈಗ ನಾವು ಡಿಸ್ಕಸ್ ಮಾಡಾಕತ್ತಿದ್ದು ಮೂರನೇ ಡೆಸಿಮಲ್ ಇಂಟಿಜರ್ ಕಾನ್ಸ್ಟೆಂಟ್ಸ್, ಅದು ಒಳಗೆ ಹೆಕ್ಸಾಡೆಸಿಮಲ್ ಇಂಟಿಜರ್ ಕಾನ್ಸ್ಟೆಂಟ್ಸ್. ಹೆಕ್ಸಾಡೆಸಿಮಲ್ ಇಂಟಿಜರ್ ಕಾನ್ಸ್ಟೆಂಟ್ಸ್ ಅಂದ್ರೆ ಯಾವ ನಂಬರ್ 0x, ಎಕ್ಸ್ ಅಪ್ಪರ್ ಕೇಸರ್ ಇರ್ಬೋದು ಅಥವಾ ಲೋವರ್ ಕೇಸರ್ ಇರ್ಬೋದು, ಯಾವ ಡಿಜಿಟ್ ಅಥವಾ ಯಾವ ನಂಬರ್ 0x ಲಿಂದ ಬಿಗಿನ್ ಆಗುತ್ತಾ ಅಂಥ ನಂಬರ್ನ ನಾವು ಹೆಕ್ಸಾಡೆಸಿಮಲ್ ನಂಬರ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಈ ಹೆಕ್ಸಾಡೆಸಿಮಲ್ ನಂಬರ್ 0 to 9 ಡಿಜಿಟ್ಸ್ನ ಮತ್ತು A to F ಅಲ್ಫಾಬೆಟ್ಸನ್ನು ಒಳಗೊಂಡಿರ್ತಾವೆ. ಯಾವ ನಂಬರ್ ಈ ಸೆಟ್ ಆಫ್ ರೇಂಜ್ ಒಳಗಿನ ನಂಬರ್ನ ಕಾಂಬಿನೇಷನ್ ಮಾಡಿ ನಂಬರ್ ಫ್ರೇಮ್ ಮಾಡುತ್ತೆ. ಈ ನಂಬರ್ ಕಂಪಲ್ಸರಿ 0x ಲಿಂದ ಬಿಗಿನ್ ಆತಂದ್ರೆ ಅಂಥ ನಂಬರ್ನ ನಾವು ಹೆಕ್ಸಾಡೆಸಿಮಲ್ ಇಂಟಿಜರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಂಟಿಜರ್ A ಈಕ್ವಲ್ ಟು 0x34 ಅಂತ ಡಿಫೈನ್ ಮಾಡೀನಿ. ಇದು ವ್ಯಾಲಿಡ್ ಇಂಟಿಜರ್ ಕಾನ್ಸ್ಟೆಂಟ್ಸ್, ಯಾಕಂದ್ರೆ 0x ಲಿಂದ ಬಿಗಿನ್ ಆಗತೈತಿ, 3-4 ನಂಬರ್ ಯೂಸ್ ಮಾಡ್ಕೊಳಗತೈತಿ. ಇದು 0 to 9 ಒಳಗೆ ಬಿಲಾಂಗ್ ಆಗುತ್ತೆ. ಹಂಗನ ನಾವು A to F ಅನ್ನು ಯೂಸ್ ಮಾಡ್ಬೋದು, ಯಾಕಂದ್ರೆ ಹೆಕ್ಸಾಡೆಸಿಮಲ್ ಒಳಗೆ ಟೋಟಲ್ 15 ಡಿಜಿಟ್ಸ್ ಬರ್ತಾವು. 10 ನಂತರ ಏನು ಬರ್ತಾವು ಅವನ್ನ ನಾವು A, B, C, D, E, F ಅಂತೇಳಿ ಡಿನೋಟ್ ಮಾಡ್ತೀವಿ. ಈ ಕಾಂಬಿನೇಷನ್ಸ್ ಒಳಗೆ ಇದ್ರೂ ಅವು ವ್ಯಾಲಿಡ್ ಹೆಕ್ಸಾಡೆಸಿಮಲ್ ಇಂಟಿಜರ್ ಕಾನ್ಸ್ಟೆಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಅನ್ಸೈನ್ಡ್ ಕಾನ್ಸ್ಟೆಂಟ್ಸ್. ಟು ಸ್ಪೆಸಿಫೈ ಅನ್ಸೈನ್ಡ್ ಕಾನ್ಸ್ಟೆಂಟ್ಸ್ ವಿ ಆರ್ suffixing either u, means capital U, uppercase U, or lowercase u. Means unsigned constants are those which does not having negative portions or negative value. These are representing only positive part of the number. To represent these unsigned constants, we are using u uppercase or lowercase suffixing to the number. Those are called unsigned constants. Unsigned constants ಅನ್ನು ನಾವು ಸ್ಪೆಸಿಫೈ ಮಾಡ್ಬೇಕಂದ್ರೆ ಯಾವುದೇ ಒಂದು ನಂಬರ್ ಕ್ಯಾಪಿಟಲ್ ಯು ಅಥವಾ ಸ್ಮಾಲ್ ಯು ಲಿಂತ್ರ ಸಫಿಕ್ಸ್ ಆತಂದ್ರೆ ಅಂಥ ನಂಬರ್ನ ನಾವು ಅನ್ಸೈನ್ಡ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಈ ಅನ್ಸೈನ್ಡ್ ಕಾನ್ಸ್ಟೆಂಟ್ಸ್ ಒಳಗೆ ನಾವು ಸ್ಪೆಸಿಫಿಕಲಿ ಕೇವಲ ಪಾಸಿಟಿವ್ ನಂಬರ್ಸನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ಈ ಅನ್ಸೈನ್ಡ್ ಕಾನ್ಸ್ಟೆಂಟ್ಸನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಯಾವುದೇ ಥರನಾಗಿ ನೆಗೆಟಿವ್ ನಂಬರ್ಸನ್ನು ರಿಪ್ರೆಸೆಂಟ್ ಮಾಡೋದಿಲ್ಲ. ಯಾವ ನಂಬರ್ ಯು ಲಿಂತ್ರ ಎಂಡ್ ಆಗುತ್ತೆ ಅಂಥ ನಂಬರ್ಸನ್ನು ನಾವು ಅನ್ಸೈನ್ಡ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಈ ಅನ್ಸೈನ್ಡ್ ಕಾನ್ಸ್ಟೆಂಟ್ಸ್ ನಮಗೆ ಆಕ್ಟಲ್ ಇರ್ಬೋದು, ಹೆಕ್ಸಾಡೆಸಿಮಲ್ ಇರ್ಬೋದು ಅಥವಾ ಡೆಸಿಮಲ್ ಇರ್ಬೋದು. ಈ ನಂಬರ್ ಒಳಗೆ ಯಾವುದೇ ನಂಬರ್ ನಮಗೆ ಯು ಲಿಂತ್ರ ಎಂಡ್ ಆತಪ್ಪ ಅಂದ್ರೆ ಅಂಥವು ನಾವು ಅನ್ಸೈನ್ಡ್ ಕಾನ್ಸ್ಟೆಂಟ್ಸ್ ಅಂತೇಳಿ ಟ್ರೀಟ್ ಮಾಡ್ತೀವಿ ಅಥವಾ ಕರಿತೀವಿ. The next one is floating point constants. Floating point constants are also called as a real constants. These value contains a decimal point or a fractional part. The numbers which are having decimal point are called, or fractional part are called, floating point constants, which are having integral part as well as decimal part. Such numbers are called floating point constants. ನಾವು ಈಗ ಡಿಸ್ಕಸ್ ಮಾಡಾಕತ್ತಿದ್ದು ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್. ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ಸ್ ಅಂದ್ರೆ ಯಾವ ನಂಬರ್ ಒಳಗೆ ಡೆಸಿಮಲ್ ಪಾಯಿಂಟ್ ಇರುತ್ತೆ ಅಥವಾ ಫ್ರಾಕ್ಷನಲ್ ಪಾರ್ಟ್ ಹೊಂದಿರ್ತೈತಿ ಅಂಥ ನಂಬರ್ನ ನಾವು ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ ಅಥವಾ ರಿಯಲ್ ಕಾನ್ಸ್ಟೆಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್. Character constants are specified in a single character which are enclosed in a pair of single quotes are called or treated as a character constants. Means if we want to feed single character value for a computer or a program, then how we are going to be feeding? These are going to be feeding simply by declaring them as a character constants. Means the
characters which are enclosed within a pair of a single quotes are all treated as a character constant. ನಮಗೆ ಕೆಲವೊಂದು ಸಿಚುವೇಶನ್ಸ್ ಒಳಗೆ ಒಂದು ಸಿಂಗಲ್ ಕ್ಯಾರೆಕ್ಟರ್ ವ್ಯಾಲ್ಯೂನ ಕಂಪ್ಯೂಟರ್ಗೆ ಅಥವಾ ಪ್ರೋಗ್ರಾಮಕ್ಕೆ ಫೀಡ್ ಮಾಡು ಪೊಸಿಷನ್ಸ್ ಬಂತಪ್ಪ ಅಂದ್ರೆ ನಾವು ಅವಾಗ ಈ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸನ್ನು ಯೂಸ್ ಮಾಡ್ತೀವಿ. ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸನ್ನು ನಾವು ಹೆಂಗೆ ಡಿಕ್ಲೇರ್ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ಕ್ಯಾರೆಕ್ಟರ್ ನಮಗೆ ಸಿಂಗಲ್ ಕೋಟ್ ಒಳಗೆ ಎನ್ಕ್ಲೋಸ್ ಆತಪ್ಪ ಅಂದ್ರೆ ಅವು ಎಲ್ಲವನ್ನೂ ನಾವು ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತೇಳಿ ಡಿಕ್ಲೇರ್ ಮಾಡ್ತೀವಿ. ಬೇಕಾದಿರ್ಬೋದು ಅದು ಯಾವುದೋ ಒಂದು ಸಿಂಬಲ್ಸ್ ನಾವು ಸಿಂಗಲ್ ಕೋಟ್ ಒಳಗೆ ರಿಪ್ರೆಸೆಂಟ್ ಮಾಡಿದ್ದೀವಪ್ಪ ಅಂದ್ರೆ ಅದು C++ ಕಂಪೈಲರ್ ಆ ಕ್ಯಾರೆಕ್ಟರ್ಸನ್ನು ಸಿಂಗಲ್ ಕ್ಯಾರೆಕ್ಟರ್ ವ್ಯಾಲ್ಯೂ ಆಗಿ ಟ್ರೀಟ್ ಮಾಡ್ತೈತಿ ಅಥವಾ ಎಕ್ಸೆಪ್ಟ್ ಮಾಡ್ತೈತಿ. ಅದೇ ಥರನಾಗಿ ನಮಗೆ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಐತಿ. ವಾಟ್ ಇಫ್ ಐ ವಾಂಟ್ ಟು ಡಿಕ್ಲೇರ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಆಸ್ ಅ ಕಾನ್ಸ್ಟೆಂಟ್ ದೆನ್ ದಟ್ ಕ್ಯಾನ್ ಬಿ ಡನ್ ವಿತ್ ಹೆಲ್ಪ್ ಆಫ್ ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್. ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್ which is sequence of characters which are enclosed within a double quotes. The sequence of characters which are enclosed within a pair of double quotes which are all treated as a string constants. ನಾವು ಈಗ ತಾನೇ ಡಿಸ್ಕಸ್ ಮಾಡಿದ ಪ್ರಕಾರ ಯಾವುದೇ ಒಂದು ಕ್ಯಾರೆಕ್ಟರ್ನ ಸಿಂಗಲ್ ಕೋಟ್ ಒಳಗೆ ಪ್ಲೇಸ್ ಮಾಡಿದರೆ ಅದು ಸಿಂಗಲ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಆಗುತ್ತೆ. ನಮಗೆ ಕೆಲವೊಂದು ಟೈಮ್ ಅಥವಾ ಸಿಚುವೇಶನ್ಸ್ ಒಳಗೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸನ್ನು ನಾವು ಕಾನ್ಸ್ಟೆಂಟ್ ಆಗಿ ಡಿಕ್ಲೇರ್ ಮಾಡ್ಬೇಕಂದ್ರೆ ಕಂಪಲ್ಸರಿ ಆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸನ್ನು ಡಬಲ್ ಕೋಟ್ ಒಳಗೆ ಮೆನ್ಷನ್ ಮಾಡಿದ್ರೆ ಅವನ್ನ ನಾವು ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅಥವಾ C++ ಕಂಪೈಲರ್ ಅದನ್ನು ಸ್ಟ್ರಿಂಗ್ ಕಾನ್ಸ್ಟೆಂಟ್ ಅಂತೇಳಿ ಡಿಕ್ಲೇರ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಯಾರ್ದೋ ಒಬ್ಬರದ್ದು ನೇಮ್ ರೀಡ್ ಮಾಡಬೇಕಾಗಿತ್ತು ಅಥವಾ ಯಾರ್ದೋ ಒಬ್ಬರದ್ದು ಅಡ್ರೆಸ್ ಅಸೈನ್ ಮಾಡಬೇಕಾಗಿತ್ತಂದ್ರೆ ಅಂಥ ಟೈಮ್ ಒಳಗೆಲ್ಲವೂ ನಾವು ಸ್ಟ್ರಿಂಗ್ ಕಾನ್ಸ್ಟೆಂಟನ್ನು ಅಸೈನ್ ಮಾಡಿ ಯೂಸ್ ಮಾಡ್ತೀವಿ. Next one is punctuators. Okay, next C++ token is punctuator. Punctuator are which are having syntactic and semantic meaning for the compiler. The things which are having syntactic and semantic meaning are all called punctuators. In the daily English languages or any languages, we make use of certain punctuators which are having certain meaning for us. In the same way, in C++ also we are using certain notations, certain symbols. These notations or symbols which are having syntactic and semantic meaning for the C++ compiler, those are all called punctuators. ನಾವು ಈಗ ಡಿಸ್ಕಸ್ ಮಾಡಾಕತ್ತಿದ್ದು ಪಂಕ್ಚುಯೇಟರ್ಸ್ ಅಂತಂದ್ರೆ ಈ ಪಂಕ್ಚುಯೇಟರ್ಸ್ ಸಿಂಟ್ಯಾಟಿಕ್ ಮತ್ತು ಸಿಮೆಂಟಿಕ್ ಮೀನಿಂಗ್ಸನ್ನು ಹೊಂದಿರ್ತಾವೆ. ಅಂಥವನ್ನ ನಾವು ಪಂಕ್ಚುಯೇಟರ್ಸ್ ಅಂತ ಕರಿತೀವಿ. ನಾವು ಕಾಮನ್ ಲ್ಯಾಂಗ್ವೇಜಸ್ ಒಳಗೂ ಕೆಲವೊಂದಿಷ್ಟು ಪಂಕ್ಚುಯೇಟರ್ಸನ್ನು ಯೂಸ್ ಮಾಡ್ತೀವಿ. ಸಿಂಗಲ್ ಕೊಟೇಶನ್ಸ್, ಎಕ್ಸ್ಕ್ಲಾಮೇಷನ್ಸ್, ಕ್ವಶನ್ ಮಾರ್ಕ್. ಅದೇ ರೀತಿ ನಮಗೆ C++ ಪ್ರೋಗ್ರಾಮ್ದಾಗೂ ಕೂಡ ಕೆಲವೊಂದಿಷ್ಟು ಸಿಂಬಲ್ಸ್ ಅಥವಾ ನೋಟೇಷನ್ಸನ್ನು ಯೂಸ್ ಮಾಡ್ತೀವಿ. ಈ ನೋಟೇಷನ್ಸ್ ಕೂಡ ನಮಗೆ C++ ಕಂಪೈಲರಿಗೆ ಒಂದಿಷ್ಟು ಸಿಂಟ್ಯಾಟಿಕ್ ಅಥವಾ ಸಿಮೆಂಟಿಕ್ ಮೀನಿಂಗನ್ನು ಪ್ರೊವೈಡ್ ಮಾಡ್ತಾವೆ. ಅವು ಯಾವುವು ಅಂದ್ರೆ ಎಕ್ಸ್ಕ್ಲಾಮೇಷನ್, ಪರ್ಸಂಟೇಜ್, ಆ್ಯಂಪರ್ಸೆಂಟ್, ಸೆಮಿಕೋಲನ್, ಬ್ರಕೆಟ್ಸ್, ಪ್ಯಾರಂಥೆಸಿಸ್, ಬ್ರೇಸಸ್, ಹ್ಯಾಶ್ ಸೈನ್, ಬ್ಯಾಕ್ಸ್ಲ್ಯಾಶ್, colon, equal to. These are the punctuators which are used in C++ programming language. Now we are going to be discuss about these things. First one is exclamation. Exclamation is used along with equal to sign to indicate not equal. Means if I want to produce an expression that is not equal to, we don't have any specific symbols or specific operator in C++. That is going to be done with help of this exclamation sign, which is used combination with an equal to sign. If we are using exclamation equal to, then C++ is considered that as a not equal to symbol. ನಾವು ಈಗ ಒಂದೇ ಡಿಸ್ಕಸ್ ಮಾಡಾಕತ್ತಿದ್ದು ಎಕ್ಸ್ಕ್ಲಾಮೇಷನ್ ಯೂಸ್ವಲಿ ಈಕ್ವಲ್ ಟು ಸೈನ್ ಜೊತೆ ಕಾಂಬಿನೇಷನ್ ಮಾಡಿ ಯೂಸ್ ಮಾಡ್ತೀವಿ. ಈ ಈಕ್ವಲ್ ಟು ಕಾಂಬಿನೇಷನ್ ಜೊತೆ ಈ ಎಕ್ಸ್ಕ್ಲಾಮೇಷನ್ ಸಿಂಬಲ್ಸನ್ನು ಯೂಸ್ ಮಾಡಿದೀವಪ್ಪ ಅಂದ್ರೆ C++ ಕಂಪೈಲರ್ಗೆ ಅದು ನಾಟ್ ಈಕ್ವಲ್ ಟು ಸಿಂಬಲ್ ಅಂತೇಳಿ ಕನ್ಸಿಡರ್ ಆಗುತ್ತೆ.
ನಾವು ಯಾವುದೋ ಒಂದು ಎಕ್ಸ್ಪ್ರೆಷನ್ಸನ್ನು ನಾಟ್ ಈಕ್ವಲ್ ಟು ಅಂತ ರಿಪ್ರೆಸೆಂಟ್ ಮಾಡಬೇಕಾಗಿತ್ತಂತಂದ್ರೆ ಈ ಎಕ್ಸ್ಕ್ಲಮೇಷನ್ ಈಕ್ವಲ್ ಟು ಕಾಂಬಿನೇಷನ್ ಮಾಡಿ ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಈಸ್ ಪರ್ಸಂಟೇಜ್. ಪರ್ಸಂಟೇಜ್ ಈಸ್ ಯೂಸ್ಡ್ ಫಾರ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್. ನಮಗೆ C++ ಪ್ರೋಗ್ರಾಮ್ ಒಳಗೆ ಇದನ್ನು ಕಡಿಮೆ ಯೂಸ್ ಮಾಡ್ತೀವಿ. ನಾವು ಸಿ ಪ್ರೋಗ್ರಾಮ್ ಒಳಗೆ ಈ ಪರ್ಸಂಟೇಜ್ ಸಿಂಬಲ್ ಯೂಸ್ ಮಾಡ್ತೀವಿ. ಅಂದ್ರೆ ನಾವು ರೀಡ್ ಮಾಡ್ತಕ್ಕಂಥ ನಂಬರ್ ಇಂಟೀಜರ್ ಆಯಿತು, ಕ್ಯಾರೆಕ್ಟರ್ ಆಯಿತು, ಫ್ಲೋಟ್ ಆಯಿತು ಅನ್ನೋದನ್ನು ಡಿಫೈನ್ ಮಾಡೋಕ್ಕೆ ಈ ಪರ್ಸಂಟೇಜ್ ಸಿಂಬಲ್ ಯೂಸ್ ಮಾಡ್ತೀವಿ. ಬಟ್ C++ ಒಳಗೆ ಈ ಪರ್ಸಂಟೇಜ್ ಸಿಂಬಲನ್ನು ನಾವು ಯೂಸ್ ಮಾಡೋದಿಲ್ಲ. ದ ನೆಕ್ಸ್ಟ್ ಒನ್ ಈಸ್ ಆ್ಯಂಪರ್ಸೆಂಟ್. ಆ್ಯಂಪರ್ಸೆಂಟ್ ಈಸ್ ಯೂಸ್ಡ್ ಫಾರ್ representing memory address of a particular variable, or it is used for performing bitwise operations. Means ampersand which is used to represent the memory address of a particular variable. ಅಂದ್ರೆ ನಾ ಯಾವುದೋ ಒಂದು ವೇರಿಯೇಬಲ್ ಐತಿ, ಆ ವೇರಿಯೇಬಲ್ದ ಮೆಮರಿ ಅಡ್ರೆಸ್ಸನ್ನು ರಿಪ್ರೆಸೆಂಟ್ ಮಾಡಬೇಕಾಗಿತ್ತಂದ್ರೆ ಈ ಆ್ಯಂಪರ್ಸೆಂಡ್ ಆಪರೇಟರ್ ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಈಸ್ ಸೆಮಿಕೋಲನ್. ಸೆಮಿಕೋಲನ್ ಈಸ್ ಯೂಸ್ ಟು ರಿಪ್ರೆಸೆಂಟ್ statement terminator. We already discussed this. Semicolon means in C++ every statement must be a end with a semicolon, which is give a meaning for a compiler that that particular statement is ending here. Now semicolon already utilize ಮಾಡ್ಕೊಂಡಿವಿ ಪ್ರೋಗ್ರಾಮ್ ಒಳಗೆ. ಸೆಮಿಕೋಲನ್ದ ಕೆಲಸ ಏನಪ್ಪ ಅಂದ್ರೆ ಯಾವುದೇ ಒಂದು ಸ್ಟೇಟ್ಮೆಂಟನ್ನು ಎಂಡ್ ಮಾಡೋಕ್ಕೆ ಈ ಸೆಮಿಕೋಲನ್ನ ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಈಸ್ ಸ್ಕ್ವೇರ್ ಬ್ರಾಕೆಟ್. We can see in three different types of braces here. Those are square bracket, round bracket and flower bracket. These all three brackets are having their own meaning. If you are going to be utilizing any one of these braces in your program, these are having syntactic and semantic meaning. With careful, we need to make use of these braces in a program. ನಮಗೆ ಇಲ್ಲಿ ನಾವು 3 ಬ್ರೇಸಸ್ಸನ್ನು ನೋಡೋಕೆ ಸಿಗಾಗ್ತಾವು. ಅವು ಯಾವುವಪ್ಪ ಅಂತಂದ್ರೆ ಸ್ಕ್ವೇರ್ ಬ್ರಾಕೆಟ್, ರೌಂಡ್ ಬ್ರಾಕೆಟ್, ಫ್ಲವರ್ ಬ್ರೇಸಸ್. ಈ 3 ಬ್ರೇಸಸ್ಸು ಅದರದೇ ಆದಂಥ ಮೀನಿಂಗನ್ನು ಹೊಂದಾವು. ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಬ್ರಾಕೆಟ್ ಅಥವಾ ಬ್ರೇಸಸ್ಸನ್ನು ಯೂಸ್ ಮಾಡ್ಬೇಕಂದ್ರೆ ನಾವು ಫುಲ್ ಕಾಷಿಯಸ್ಲಿಂದ ಯೂಸ್ ಮಾಡಬೇಕು. ಯಾಕಂದ್ರೆ ಈ ಬ್ರೇಸಸ್ ಅದರದೇ ಆದಂಥ ಓನ್ ಫಂಕ್ಷನ್ಸನ್ನು ಹೊಂದಿದ್ದಾವೆ. ಫಸ್ಟ್ ಒನ್ ಈಸ್ ಸ್ಕ್ವೇರ್ ಬ್ರಾಕೆಟ್ಸ್. ಸ್ಕ್ವೇರ್ ಬ್ರಾಕೆಟ್ಸ್ ಆರ್ ಯೂಸ್ ಟು represent array subscripts. Means if you want to represent any array, that is going to be done with help of these square brackets. ಅಂದ್ರೆ ನೀ ಯಾವುದಾದ್ರೂ ಅರೇನ ಡಿಕ್ಲೇರ್ ಮಾಡಾಕತ್ತಿ ಅಂದ್ರೆ ಅರೇ ಡಿಕ್ಲೇರ್ ಮಾಡೋಕೆ ಕಂಪಲ್ಸರಿ ಈ ಸ್ಕ್ವೇರ್ ಬ್ರಾಕೆಟ್ಸನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ರೌಂಡ್ ಬ್ರಾಕೆಟ್ಸ್ ಆರ್ ಪ್ಯಾರಂಥೆಸಿಸ್. ರೌಂಡ್ ಬ್ರಾಕೆಟ್ ಆರ್ ಪ್ಯಾರಂಥೆಸಿಸ್ ವಿಚ್ ಆರ್ ಯೂಸ್ಡ್ ಫಾರ್ ಫಂಕ್ಷನ್ಸ್ ಆರ್ ಫಂಕ್ಷನ್ಸ್ ಪ್ಯಾರಾಮೀಟರ್ಸ್. ಅಂದರೆ ನಾವು ಯೂಸರ್ ಡಿಫೈನ್ ಫಂಕ್ಷನ್ಸ್ ಆಗ್ಬೋದು ಅಥವಾ ಬಿಲ್ಟ್ ಇನ್ ಫಂಕ್ಷನ್ಸ್ ಆಗ್ಬೋದು. ಯಾವುದೋ ಒಂದು ಫಂಕ್ಷನ್ಸನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ಈ ರೌಂಡ್ ಬ್ರೇಸಸ್ಸನ್ನು ಯೂಸ್ ಮಾಡ್ತೀವಿ, ರೌಂಡ್ ಬ್ರೇಸಸ್ಸನ್ನು. ಅದೇ ರೀತಿ ಫ್ಲವರ್ ಬ್ರೇಸಸ್ ಆರ್ ಬ್ರೇಸಸ್. ದೀಸ್ ಫ್ಲವರ್ ಬ್ರೇಸಸ್ ಆರ್ ಯೂಸ್ ಟು ರಿಪ್ರೆಸೆಂಟ್ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ಎ instructions, beginning of instructions and end of set of instructions, which are simply denoted with help of this open brace, open flower brace and close flower brackets. Open flower bracket ಮತ್ತು round flower bracket ಅನ್ನು ನಾವು beginning of set of instructions ಮತ್ತು end of set of instructions ಅನ್ನು represent ಮಾಡಕ್ಕೆ ಯೂಸ್ ಮಾಡ್ತೀವಿ. Next one is hash symbol. Hash symbols are used to represent preprocessor directive. Preprocessor directive which are always begin with an hash symbols. We already seen this preprocessor directive while writing C++ program. ಅಂದರೆ C++ program ಬರೆಯೋಕ್ಕಿಂತ ಮೊದಲು ನಾವು preprocessor directive ಡಿಕ್ಲೇರ್ ಮಾಡಬೇಕು. ಈ preprocessor directive ಯಾವತ್ತೂ ಹ್ಯಾಶ್ ಸಿಂಬಲ್ಸಿಂದ ಸ್ಟಾರ್ಟ್ ಆಗ್ತಾವೆ. ನೆಕ್ಸ್ಟ್ ಒನ್ ಈಸ್ ಬ್ಯಾಕ್ಸ್ಲ್ಯಾಶ್. Backslash constants are called escape sequences. These escape sequences which are having particular meaning for the compiler. These are also called non-graphic character which are performing certain operation but which does not display on the output screen. These are all called backslash. These are always begin with an backslash and simple any character. The next one is colon. Colon is used to represent label statement. We are having goto statement. Goto statement is a label statement. To represent this label statement, we make use of colon.
to represent where we need to be particular transfer control to the specified location. These can be done with help of this colon. ನಾವು ಕೂಲನ್ನ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಲೇಬಲ್ ಕಾನ್ಸ್ಟೆಂಟನ್ನು ಡಿಫೈನ್ ಮಾಡಿ ಬಂದ್ರೆ ಈ ಲೇಬಲ್ ಕಾನ್ಸ್ಟೆಂಟ್ಸನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ಕೂಲನ್ ಯೂಸ್ ಮಾಡ್ತೀವಿ. ನಾವು ಬಹುಶಃ ಈಗ ಗೋ ಟು ಸ್ಟೇಟ್ಮೆಂಟನ್ನು ನೀವು ಸ್ಟಡಿ ಮಾಡಿದರೆ ಗೋ ಟು ಅನ್ಕಂಟ್ರೋಲ್ ಕಂಡೀಷನಲ್ ಟ್ರಾನ್ಸ್ಫರ್ ಇದ್ರೊಳಗೆ ನೀವು ಯಾವುದೋ ಒಂದು ಸ್ಟೇಟ್ಮೆಂಟಿಗೆ ಡೈರೆಕ್ಟ್ಲಿ ಮೂವ್ ಆಗ್ಬೇಕಂತಂದ್ರೆ ನಾವು ಪರ್ಟಿಕ್ಯುಲರ್ ಲೊಕೇಶನ್ ಸ್ಪೆಸಿಫೈ ಮಾಡ್ತೀವಿ. ಅದನ್ನು ಈ ಕೂಲರ್ ನಿಂತರ ಅಥವಾ ಲೇಬಲಿಂಗ್ ಮೂಲಕ ನಾವು ಮಾಡಿರ್ತೀವಿ. ಗೋ ಟು ಲೈನ್ ನಂಬರ್ 20, ಗೋ ಟು ಲೈನ್ ನಂಬರ್ 25 ಅದು ಯಾವುದೇ ಇರಬಹುದು. ಅದರೊಳಗೆ ನಾವು ಕೂಲನ್ ಹಾಕಿ ಸ್ಪೆಸಿಫೈ ಮಾಡಿರ್ತೀವಿ. ಅದಕ್ಕೆ ನಾವು ಲೇಬಲ್ ಕಾನ್ಸೆಪ್ಟ್ ಅಥವಾ ಲೇಬಲ್ ಸ್ಟೇಟ್ಮೆಂಟನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ಕೂಲನ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ದ ಲಾಸ್ಟ್ ಒನ್ ಈಸ್ ಈಕ್ವಲ್ ಟು ಈಸ್ ಯೂಸ್ ಟು ರಿಪ್ರೆಸೆಂಟ್ ಅಸೈನಿಂಗ್ ವ್ಯಾಲ್ಯೂ ಟು ಅ ವೇರಿಯಬಲ್. ಈಕ್ವಲ್ ಟು ಅನ್ನೋದೊಂದು ಅಸೈನ್ಮೆಂಟ್ ಆಪರೇಟರ್. ಈ ಅಸೈನ್ಮೆಂಟ್ ಆಪರೇಟರ್ನ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಯಾವುದೋ ಒಂದು ವೇರಿಯೇಬಲ್ಗೆ ವ್ಯಾಲ್ಯೂನ ಅಸೈನ್ ಮಾಡೋಕ್ಕೆ ಈ ಅಸೈನ್ಮೆಂಟ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ತೀವಿ. It is all about punctuators. In next class we're going to discuss about operator and different types of operator.